ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ಮುಂದುವರಿತಾ ಇದೆ. ಹಕ್ಕಿ ಜ್ವರ ದೃಢಪಟ್ಟರೂ ಕೂಡ ಇನ್ನು ಕೋಳಿಗಳ ಮಾರಾಟ ನಿಲ್ತಾ ಇಲ್ಲ ಅನ್ನುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಜಿಲ್ಲೆಯ ಸಂತೆಗಳಲ್ಲಿ ಎಗ್ಗಿಲ್ಲದೆ ನಾಟಿ ಕೋಳಿಗಳ ಮಾರಾಟ ಆಗ್ತಾ ಇದೆ ಅಂತ. ಹಿಂಗೆ ಮಾಡಕ್ಕೆ ಅವಕಾಶನೇ ಇಲ್ಲ, ಬಟ್ ಜನ ಮಾಡ್ತಾ ಇದ್ದಾರೆ. ತಾಲೂಕಾಡಳಿತ ಕಣ್ಮುಚ್ಚಿ ಕೂತಿದೆಯಾ? ಹಾಗಾದ್ರೆ ಪ್ರಶ್ನೆ ಇದೆ. ಚಿಂತಾಮಣಿ ಸಂತೆಯಲ್ಲೂ ಕೂಡ ನಾಟಿ ಕೋಳಿಗಳ ಮಾರಾಟ ಬಹಳ ಜೋರಾಗಿ ನಡೀತಾ ಇದೆಯಂತೆ. ನಾಟಿ ಕೋಳಿಗಳ ಸ್ಯಾಂಪಲ್ ಅನ್ನ ಪಶು ವೈದ್ಯಾಧಿಕಾರಿಗಳು ವಿಷಯ ಗೊತ್ತಾದ ಮೇಲೆ ಬಂದು ಕೆಲವು ಕಡೆ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದಾರಂತೆ. ಕೇಳಿದ್ರೆ ಆಂಧ್ರದಿಂದ ತಂದು ಇಲ್ಲಿ ಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರು ಕೋಳಿಗಳನ್ನ ಅನ್ನುವಂತಹ ವಿಚಾರ ಬಯಲಾಗ್ತಾ ಇದೆ. ಪೇರಸಂದ್ರ ಸಂತೆಯಲ್ಲೂ ಕೂಡ ನಾಟಿ ಕೋಳಿಗಳನ್ನ ಮಾರಾಟ ಮಾಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮಾರಾಟಕ್ಕೆ ಬಂದವರನ್ನ ನಂತರ ಪೇರಸಂದ್ರ ಪೊಲೀಸರು ವಾಪಸ್ ಕಳಿಸ್ತಾ ಇದ್ದಾರೆ. ಕೆಲ ಕಡೆಗಳಲ್ಲಿ ಹಾಗೆ ಮಾರಾಟ ಮಾಡ್ತಾ ಇದ್ದಾರೆ. ಶಾಕಿಂಗ್ ಡೀಟೇಲ್ಸ್ ಇದು. ಬಿಕಾಸ್ ಒಮ್ಮೆ ಒಂದು ಭಾಗದಲ್ಲಿ ಈ ಹಕ್ಕಿ ಜ್ವರ ಕಾಣಿಸ್ಕೊಳ್ತು ಅಂದರೆ 90 ದಿನಗಳ ತನಕ ವೈರಸ್ ಆಕ್ಟಿವ್ ಆಗಿರುತ್ತೆ. 90 ದಿನಗಳ ತನಕ ಅಲ್ಲಿ ಯಾವುದೇ ರೀತಿಯಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲೇಬಾರ್ದು ಅಂತ ಗೈಡ್ಲೈನ್ಸ್ ಇದೆ. ಅದನ್ನೆಲ್ಲ ಮೀರಿ ಇಲ್ಲಿ ಮಾಡ್ತಾರೆ ಅಂದರೆ ಒಂದು ಜಾಗೃತಿ ಕಡಿಮೆ, ಆಮೇಲೆ ತಾಲೂಕಾಡಳಿತ ತನ್ನ ಜವಾಬ್ದಾರಿನ ನೆಟ್ಟಿಗೆ ಮಾಡಿಲ್ಲ. ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಈಗ ಈ ಸಂತೆ ಅನ್ನೋದೆಲ್ಲ ಫಿಕ್ಸ್ಡ್ ಡೇಸಲ್ಲಿ ಆಗೋದು. ಈಗ ಸೋಮವಾರನೋ ಶನಿವಾರನೋ ಪ್ರತಿ ವಾರ ಕೂಡ ಆಗುತ್ತೆ. ಅಲ್ಲಿ ಕೋಳಿ ವ್ಯಾಪಾರಕ್ಕೆ ಜನ ಬರ್ತಾರೆ ಅನ್ನೋದು ಗೊತ್ತಿರುತ್ತೆ ಅಧಿಕಾರಿಗಳಿಗೆ. ಮುಂಚೆನೇ ಡಂಗೂರ ಬಾರಿಸೋದ್ರ ಮೂಲಕ ಜಾಗೃತಿ ಮೂಡಿಸೋದು, ಮೈಕ್ಗಳಲ್ಲಿ ಹೇಳಿಸ್ಬೋದು, ಅಥವಾ ಬಂದವರಿಗೆ ಅಲ್ಲಿ ಸೂಚನಾ ಫಲಕಗಳನ್ನು ತೋರಿಸ್ಬೋದು. ಯಾವುದೂ ಮಾಡಿಲ್ಲ ಇಲ್ಲಿ.